ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಿನ್ಸಸ್ ಯಶ್ವಿ ಕನ್ನಡ ಲಾಗ್ಸ್. ನೀವಿಲ್ಲಿ ನೋಡ್ತಾ ಇರ್ಬೋದು UB ಸಿಟಿ ಪಕ್ಕದಲ್ಲಿರುವಂತಹ ಸೆಂಟ್ ಜೋಸೆಫ್ ಸ್ಕೂಲ್ ಆ್ಯಂಡ್ ಕಾಲೇಜ್ನ ಫೀಲ್ಡ್ಗೆ ನಾವು ಇವತ್ತು ಬಂದಿದ್ದೀವಿ. ಇವತ್ತು ಸಂಡೇ ಈವ್ನಿಂಗ್ ಇಲ್ಲಿ 49th ಆ್ಯನ್ಯುವಲ್ ಕೇಕ್ ಶೋ ನಡೀತಾ ಇದೆ. ನಾವು ತುಂಬ ದಿವಸದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಫೈನಲಿ ಇವತ್ತು ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನಿಮಗೆ ಎಂಟರ್ ಆಗ್ತಾ ಇದ್ದಂಗೆ ಫಸ್ಟ್ ಕೇಕ್ ಮಾಡೆಲ್ ಕಾಣೋದೆ ಏರ್ ಶೋ ಥೀಮಲ್ಲಿ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದು, ತುಂಬ ಡೀಸೆಂಟಾಗಿ ಇದ್ದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಬರೀ ಇಂಡಿಯಾದಲ್ಲ, ಬೇರೆ ಬೇರೆ ಕಂಟ್ರಿನ ಕೇಕ್ ಮಾಡೆಲ್ ಕೂಡ ಎಲ್ಲ ಇಟ್ಟಿದ್ರು. ಸೊ ಇದು ನೋಡ್ಬೋದು ಸೆಕೆಂಡ್ ಒನ್, ಇದು ವೆಡ್ಡಿಂಗ್ ಪ್ಯಾರಡೈಸ್ ಥೀಮಲ್ಲಿ ಇರೋಂತಹದ್ದು ಕೇಕ್ ಮಾಡೆಲ್. ಆ್ಯಂಡ್ ಇಲ್ಲಿ ಒಂದು 15 ಡೇಸ್ವರೆಗೂ ಈ ಕೇಕ್ ಶೋ ನಡೆಯುತ್ತೆ. ಹಾಗಾಗಿ ಅದೇನು ಕೆಡದೇ ಇರೋ ರೀತಿ ನೀಟಾಗಿ ಅವರು ಅರೇಂಜ್ಮೆಂಟ್ಸ್ನ ಕೂಡ ಮಾಡಿರ್ತಾರೆ. ಆ್ಯಂಡ್ ಇದಕ್ಕೆ ಎಂಟ್ರಿ ಫೀ ಬಂದು 150 ಪರ್ ಹೆಡ್ ಇರುತ್ತೆ. ಆ್ಯಂಡ್ ನಿಮ್ದು ಏನಾದ್ರು ವೆಹಿಕಲಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಪಾರ್ಕಿಂಗ್ ನಿಮಗೆ 50 ರೂಪಿ ಪೇ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಶಿವಾಜಿ ಮರಾಠ ಅವ್ರದ್ದು ಕೇಕ್ ಮಾಡೆಲ್ನ ಇಟ್ಟಿದ್ದಾರೆ. ಕುದುರೆ ಮೇಲೆ ಕೂತಿರೋ ಅಂಥದ್ದು ಶಿವಾಜಿ ಮರಾಠ ಅವ್ರದ್ದು. ತುಂಬ ಚೆನ್ನಾಗಿ ನೀಟಾಗಿ ಆರ್ಗನೈಸ್ ಮಾಡಿದರು. ಆ್ಯಂಡ್ ಇಲ್ಲಿ 2 ಕ್ಯೂನ ಇಟ್ಟಿದ್ರು. ಒಂದು ಹತ್ತಿರದಿಂದ ನೋಡೋಕ್ಕೆ, ಇನ್ನೊಬ್ಬರು ಸ್ವಲ್ಪ ದೂರದಿಂದ ಸ್ವಲ್ಪ ಮೇಲೆ ನಿಂತ್ಕೊಂಡು ನೋಡೋ ಥರ ಒಂದು ಅರೇಂಜ್ಮೆಂಟ್ಸ್ನ ಮಾಡಿದರು. ಆ್ಯಂಡ್ ಇದು ಒಂದು ಫೋರ್ತ್ ಒನ್ ರೆಡ್ ವೆಲ್ವೆಟ್ ಕೇಕ್ 3 ಲೇಯರ್ಸಲ್ಲಿ ಚೆನ್ನಾಗಿತ್ತು. ನಾವು ಮಾಮೂಲಿ ಏನು ನೋಡ್ತೀವಿ ಅದಕ್ಕಿಂತ ಇಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಮಾಡೆಲಲ್ಲಿ ಕೇಕ್ಗಳನ್ನು ಇಟ್ಟಿದ್ರು. ಇದು ಬಂದು ನಮ್ಮದು ಚಂದ್ರಯಾನ 3 ಆ ಒಂದು ಥೀಮಲ್ಲಿ ಕೂಡ ಕೇಕ್ ಮಾಡೆಲ್ನ ಇಟ್ಟಿದ್ರು. ಎಲ್ಲನೂ ಅಷ್ಟೇ ತುಂಬ ನೀಟಾಗಿ ಅರೇಂಜ್ ಮಾಡಿದರು. ಯಾವುದೂ ಕೂಡ ಏನು ಟಚ್ ಮಾಡಬಾರ್ದು, ಯಾರೇ ಎಷ್ಟೇ ಕ್ಯೂ ಇದ್ದರು ಆ ಥರ ಒಂದು ನೀಟಾಗಿ ಅರೇಂಜ್ಮೆಂಟ್ಸ್ನ ಮಾಡಿದರು. ಆ್ಯಂಡ್ ಕ್ಯೂ ಅಷ್ಟೇ, ಅದನ್ನು ಪಾಸ್ ಮಾಡೋಕ್ಕೆ ಎಲ್ಲನೂ ನೀಟಾಗಿ ನೋಡ್ಕೊಳ್ತಾ ಇದ್ದರು. ಆ್ಯಂಡ್ ಇದು ಸರ್ ಬೆಂಜಮಿನ್ ಅವ್ರದ್ದು ಒಂದು ಮಾಡೆಲ್ನ ಇಟ್ಟಿದ್ರು. ಆ್ಯಂಡ್ ನಿಜವಾಗ್ಲೂ ಇದನ್ನು ಕೇಕೇನ ಒಂದು ಸರಿ ಟಚ್ ಮಾಡಿ ನೋಡೋಣ ಅನ್ನಬೇಕು, ಅಷ್ಟು ಕ್ಯೂರಿಯಸ್ ಆಗಿ ಕಾಣೋ ರೀತಿ ಇಟ್ಟಿದ್ರು. ಆ್ಯಂಡ್ ಇದು ಎವರ್ ಚೇಂಜಿಂಗ್ ಗರ್ಲ್ ಫ್ರೆಶ್ ವೈಟ್ ಕಲರಲ್ಲಿ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಪಾಪ ಕ್ಯೂ ಅಲ್ಲಿ ಬೇಡ ಅಂತ ನಮ್ಮ ಹಸ್ಬೆಂಡ್ ಸ್ವಲ್ಪ ದೂರದಲ್ಲಿ ಎತ್ಕೊಂಡಿದ್ದಾರೆ. ಆ್ಯಂಡ್ ಇದು ಫ್ರೋಝನ್ ಕ್ಯಾಸಲ್ ಫುಲ್ ಬ್ಲೂ ಆ್ಯಂಡ್ ವೈಟ್. ಇದು ಕೂಡ ತುಂಬ ಚೆನ್ನಾಗಿತ್ತು, ಒಂದು ಚರ್ಚ್ ಥೀಮಲ್ಲಿ. ಆ್ಯಂಡ್ ಇವತ್ತು ಕ್ರಿಸ್ಮಸ್, ಮೆರಿ ಕ್ರಿಸ್ಮಸ್ ಟು ಆಲ್ ಆಫ್ ಯು. ಆ್ಯಂಡ್ ಇಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಸಾಂತಾ ಕ್ಲಾಸ್ನಿಂದ ಇಡಲಿಲ್ಲ ಅಂದರೆ ಹೇಗೆ, ಇಲ್ಲಿ ನಮ್ಮ ದುರ್ಗಾದೇವತೆ ನೋಡಿ ಕೇಕ್ ರೂಪದಲ್ಲಿ ಕುತ್ಕೊಬಿಟ್ಟಿದ್ದಾರೆ, ಎಲ್ಲರಿಗೂ ದರ್ಶನವನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಎಡಿಬಲ್ ಆಲಿಗೇಟರ್ ಈ ಒಂದು ಇದರಲ್ಲೂ ಇತ್ತು. ಆ್ಯಂಡ್ ಇದು ವೆಡ್ಡಿಂಗ್ ಟೈಮಲ್ಲಿ ಡೆಸರ್ಟಾಗಿ ಯೂಸ್ ಮಾಡೋಂತಹ ಕೇಕ್, ಅದು ಕೂಡ ಮಾಡೆಲ್ ಈ ರೂಪದಲ್ಲಿ ಇತ್ತು. ಆ್ಯಂಡ್ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ವೆರೈಟಿ ಕಲರ್ಫುಲ್ ಕೇಕ್ಗಳು ಅಂದರೆ ನಿಮಗೆ ಒಂದೊಂದು ಸರಿ ಏನಿಷ್ಟು ವೆರೈಟಿ ಅಂತ ನೋಡ್ಬೋದು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇದು ಎಕ್ಸಾಟಿಕ್ ಫ್ಲೇವರ್ಸ್, ಎಕ್ಸಾಟಿಕ್ ಲೇಯರ್ಸ್, ತುಂಬ ಚೆನ್ನಾಗಿ ಇತ್ತು ಇದೆಲ್ಲ. ಆ್ಯಂಡ್ ಇಲ್ಲಿ ಮೆರೈನ್ ಲೈಫ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೆಳಗಡೆ ಫುಲ್ಲು ಮೆರೈನ್ ಲೈಫಲ್ಲಿ ಏನೇನಿರುತ್ತೆ ಅದು. ಇದು ಆಕ್ಸಿಟಾಕ್ಸಿನ್ ಡಾಗ್ ಲವರ್ಸ್ ಒಂದು ಹಿಂದೆ ಡಾಗ್ ಪಿಕ್ಕೆಲ್ಲ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಸ್ವೀಟ್ ಎಟರ್ನಲ್ ಎಂಬ್ರೆಸ್ ಅಂತ ಏನೇನೋ ಡಿಫ್ರೆಂಟ್ ವೇಯಲ್ಲಿ ಕೇಕ್ಗಳನ್ನು ಇಟ್ಟಿದ್ರು. ಚೆನ್ನಾಗಿತ್ತು ಎಲ್ಲನೂ ಕೂಡ. ಆ್ಯಂಡ್ ಸಿದ್ದರಾಮಯ್ಯ ಅವರ ಫ್ರೀ ಬಸ್ ಥೀಮಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಫನ್ನಿ ಥರ ಒಂದು ತುಂಬ ಚೆನ್ನಾಗಿ ಇತ್ತು ಎಲ್ಲನೂ ಕೂಡ. ಆ್ಯಂಡ್ ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲನೂ ಕೂಡ. ಆ್ಯಂಡ್ ಇದು ಕೂಡ ಅಷ್ಟೇ ವೆಡ್ಡಿಂಗ್ ಕೇಕ್ಗೆ ತುಂಬ ಹೈಟಲ್ಲಿ ಮಾಡ್ತಾರಲ್ಲ, ಅದು ಒಂದು ಮಾಡೆಲ್ನ ಇಟ್ಟಿದ್ರು ಫುಲ್ ಕ್ರೌನ್ಗಳ ಥರ. ಆ್ಯಂಡ್ ಇದು ಕಲರ್ಫುಲ್ ಕ್ಯಾಮೆಲ್, ಆ ನೆಕ್ ಪಾರ್ಟ್ ಮತ್ತು ಆ ಹೆಡ್ ಪಾರ್ಟ್ ಏನಿದೆ ಒಂದು ಸ್ವಲ್ಪ ಹೊರಗೆ ಬಂದಿತ್ತು, ಆ ಒಂದು ಥೀಮಲ್ಲೂ ಕೂಡ ಇದನ್ನು ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ಓವರಾಲ್ ಅಂತ ಹೇಳ್ಬೋದು ಕೇಕ್ ಶೋ. ಆ್ಯಂಡ್ ಇದು ಕ್ರಿಕೆಟರ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಈ ಒಂದು ಕೇಕ್. ಆ್ಯಂಡ್ ಇದು ಲಾಸ್ಟ್ಗೆ 2024ನ ಕೇಕ್. ಆ್ಯಂಡ್ ಇದಿಷ್ಟು ಕೇಕ್ ಆದರೆ ನೆಕ್ಸ್ಟ್ ಅಲ್ಲಿಂದ ಹೊರಗೆ ಬರ್ತಾ ಇದ್ದಂಗೆ, ಎಕ್ಸಿಟಿಲ್ಲಿ ಬರ್ತಾ ಇದ್ದಂಗೆ ನಿಮಗೆ ವೆರೈಟಿ ಸ್ಟಾಲ್ಸ್ ಕಾಣುತ್ತೆ. ಈ ಸ್ಟಾಲ್ಸ್ ಏನಂದರೆ ಆ ಒಂದು ದೊಡ್ಡ ಫೀಲ್ಡಲ್ಲಿ 10% ಮಾತ್ರ ಕೇಕ್ ಶೋಗೆ ಇಟ್ಟಿದ್ರೆ, ಇನ್ನು 90% ಈ ಸ್ಟಾಲ್ಗಳ್ದೇ ಇತ್ತು. ಇದೇ ಹೈಲೈಟ್ ಅಂತ ಅನಿಸ್ಬೋದು ಕೇಕ್ ಶೋ ಅಲ್ಲಿ. ಇಲ್ಲಿ ನೋಡ್ಬೋದು ನೀವು ಎಲ್ಲ ಥರ ಸ್ಟಾಲ್ಸ್ ಇತ್ತು. ಕಾಸ್ಮೆಟಿಕ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಆ್ಯಂಡ್ ಇಲ್ಲಿ ನೋಡಿ ಶೋ ಪೀಸಸ್ಗಳಾಗಿರ್ಬೋದು, ಎಲ್ಲನೇ ತುಂಬ ಚೆನ್ನಾಗೇ ಇತ್ತು. ಮನೆಗೆ ಡಿಫ್ರೆಂಟಾಗಿ ಎಲ್ಲನೂ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇದು ಈ ಬ್ಯಾಂಗಲ್ ಅಂದರೆ ಕಡ ಥರ ಏನಿದೆ ಅದು ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಇದು ನೋಡ್ಬೋದು ಪಿಕಲ್ಸ್, ವೆರೈಟಿ ಪಿಕಲ್ಸ್
ಮತ್ತು ಸಾಂಬಾರ್ ಪೌಡರ್ಸ್ ಅಂತೆ ರೆಡಿಮೇಡ್ ಮಿಕ್ಸಸ್ ಅಂತೆ ಚಿತ್ರಾನ್ನ ಪುಳಿಯೋಗರೆ ಮತ್ತು ಜಿ ಆರ್ ಬಿ ಅವರು ಕೂಡ ಸ್ಟಾಲ್ನ ಇಟ್ಟಿದ್ರು. ಆ್ಯಂಡ್ ಇಲ್ಲಿ ನೋಡ್ಬೋದು ಇಮಿಡಿಯೇಟ್ ನಿಮ್ಮ ಪಿಕ್ನ ತೆಗೆದುಕೊಡೋ ಅಂಥದ್ದು, ಆಮೇಲೆ ಡ್ಯಾನ್ಸ್ 360 ಡಿಗ್ರಿ ರೊಟೇಷನಲ್ಲಿ ಡ್ಯಾನ್ಸ್ ಮಾಡೋ ಅಂಥದ್ದು, ಆ ರೀತಿ ಸ್ಟಾಲ್ಗಳಾಯಿತು. ಮತ್ತು ನೀವು ಎದುರುಗಡೆ ಕೂತ್ಕೊಂಡ್ರೆ ಇಮಿಡಿಯೇಟ್ ಅವರು ನಿಮ್ಮದು ಪೆನ್ಸಿಲ್ ಸ್ಕೆಚ್ನ ಬರ್ಕೊಡ್ತಾಯಿದ್ರು, ಆ ಥರ ಸ್ಟಾಲ್ಸ್ ಇತ್ತು. ಆ್ಯಂಡ್ ತಿಂಡಿ ತಿನಿಸುಗಳು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡ್ಬೋದು ನಮ್ಮ ಪುಟಾಣಿ ಎಲ್ಲ ಆಶ್ಚರ್ಯವಾಗಿ ನೋಡ್ತಾ ಇದ್ದಾಳೆ. ಅಷ್ಟು ಜನ ಇದ್ದರೂ ಪಾಪ ಅವಳು ಏನೂ ಕಿರಿಕಿರಿ ಮಾಡಲಿಲ್ಲ, ನಿದ್ದೆ ಕೂಡ ಆಗಿರಲಿಲ್ಲ. ನಾವು ಫಸ್ಟ್ ಟೈಮ್ ಒಂದು ಕಾಟನ್ ಕ್ಯಾಂಡಿ ಅವಳಿಗೆ ಯಾವತ್ತೂ ತಿನ್ನಿಸಿರ್ಲಿಲ್ಲ, ಸೊ ತಿನ್ನಿಸೋಣ ಅಂತ ಒಂದು ಕಾಟನ್ ಕ್ಯಾಂಡಿ ತೊಗೊಂಡ್ವಿ. ಅವಳು ತಿನ್ನೋಕ್ಕೆ ಇಷ್ಟಪಡಲಿಲ್ಲ. ನಾನೇನೋ ತಿಂದು ತೋರಿಸಿದ್ರೆ ಅವಳು ತಿಂತಾಯಿದ್ಲು ಸಮ್ಟೈಮ್ಸ್, ಅದಕ್ಕೆ ನಾನು ಕೂಡ ತಿಂದು ತೋರಿಸಿದೆ, ಅಂದರೂ ಕೂಡ ತಿನ್ನಲಿಲ್ಲ. ಇಲ್ಲಾಂದರೆ ಅವಳಿಗೆ ಫೋರ್ಸ್ಫುಲಿ ಒಂದು ಬೈಟ್ನ ಇಟ್ಟರೆ ಆಮೇಲೆ ಟೇಸ್ಟ್ ಇಷ್ಟ ಆದರೆ ತಿಂತಾಳೆ, ಅಂದರೂ ಅದನ್ನು ತಿನ್ನಲಿಲ್ಲ. ಸೊ ಅದಕ್ಕೆ ಹೋಗಲಿ ಅಂತ ಬಿಟ್ವಿ. ಆಮೇಲೆ ಇಲ್ಲಿ ನೋಡ್ಬೋದು ರೋಸಾ ಅಂತ ಯಾವುದೋ ಬ್ರ್ಯಾಂಡ್, ಅದನ್ನು ಕೂಡ ಇಲ್ಲಿ ಪ್ರಮೋಟ್ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ನೋಡ್ಬೋದು ಹ್ಯಾಂಗರ್ಸ್, ಮನೆಗೆ ಇವಾಗೆಲ್ಲ ಹಾಕ್ತಾರಲ್ಲ ಆ ಥರ, ಈ ಥರ ಫ್ರೆಂಡ್ಸ್ ತುಂಬ ಸ್ಟಾಲ್ಸ್ ಇತ್ತು. ನಾನು ಜಾಸ್ತಿ ಸ್ಟಾಲ್ಸ್ನ ಕವರ್ ಮಾಡಲಿಲ್ಲ, ತುಂಬ ಕ್ಯೂ ಇತ್ತು. ಒಬ್ರೊಬ್ರು ದೂಕ್ತಾಯಿದ್ರು, ನಮ್ಮ ಪಾಪುನು ಇರಿಟೇಟ್ ಆಗ್ತಾಯಿದ್ಲು, ಅವಳು ಹಠ ಮಾಡ್ತಾಯಿದ್ಲು. ಹಾಗಾಗಿ ಸೊ ನಾನು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದೆ. ಸೊ ಇದಾಗಿತ್ತು ನಮ್ಮ ಕೇಕ್ ಶೋ. ಹೇಗಿತ್ತು ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಬಾಯ್ ಬಾಯ್.